ಯಾವತ್ತಾದ್ರೂ ಈ ಉದ್ಯೋಗವನ್ನ ಆಯ್ಕೆ ಮಾಡಿದ ನಂತರ ಯಾಕಪ್ಪ ಈ ಕೆಲಸ ಆಯ್ಕೆ ಮಾಡ್ಕೊಂಡ್ವಿ ಅಂತ ನಿಮ್ಗೆ ಯಾರಿಗಾದ್ರೂ ಅನ್ಸಿದ್ಯಾ? ಅನ್ಸಿಲ್ಲ ಮೇಡಮ್. ಹೊಸ ಕೆಲ್ಸಕ್ಕೆ ಸೇರ್ಕೊಂಡಾಗ ಕಟಿಂಗ್ ಮಿಷಿನ್ ಅಲ್ಲಿ ಬಂದಿದ್ದ ಧೂಳು, ಚಿಪ್ಪಿಂಗ್ ಮಾಡುವಾಗ ಕೈಗಾದ ಗಾಯ, ಸೀಲಿಂಗ್ ಕ್ಲೀನ್ ಮಾಡ್ಬೇಕಾದ್ರೆ ಕಣ್ಣಿಗೆ ಬಿದ್ದ ಧೂಳು, ಎಷ್ಟೋ ಸರಿ ನಿದ್ದೆ ಬರ್ದಿರ ಒಬ್ಬೊಬ್ನೇ ಯೋಚನೆ ಮಾಡ್ಕೊಂಡು ಯಾಕಪ್ಪ ದೇವ್ರೆ ನನ್ಗೆ ಹಿಂಗ್ ಮಾಡ್ಬಿಟ್ಟೆ ಅಂತ ಅನ್ಸಿದೆ ಮೇಡಮ್. ಭಯದಲ್ಲೂ ನಿಮ್ಮನ್ನ ಕೆಲಸ ಮಾಡೋಷ್ಟು ಧೈರ್ಯ ಕೊಡುವಂತ ವಿಷಯ ಯಾವುದು ಸರ್? ಮೂಲ ಕಾರಣನೇ ನಮ್ಮ ತಂದೆ ಮೇಡಮ್. ಕಡು ಬಡತನದಲ್ಲಿ ಇದನ್ನು ಅವ್ರೊಂದು ಮಾತಾಡೋರು, ಯಾರ ಹತ್ರನೂ ಬೇಡ ತಿನ್ಬೇಡ, ಯಾರಿಗೂ ಮೋಸ ಮಾಡಬೇಡ, ಮಾಡೋ ಕೆಲ್ಸನ ಶ್ರದ್ಧೆಯಿಂದ ಮಾಡು, ಆ ದೇವ್ರು ಎಲ್ಲಾದ್ರೂ ಒಂದ್ ಕಡೆ ಸಕ್ಸಸ್ ಕೊಟ್ಟೆ ಕೊಡ್ತಾನೆ ಅನ್ನೋ ಮಾತು ಯಾವಾಗ್ಲೂ ಹೇಳ್ತಿದ್ರು ಮೇಡಮ್. ಎಂತ ಮಾತು ಸರ್. ಇವತ್ತಿನ ಯುವಕರಿಗೆ ಒಂದೇ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಡಿ, ಕೆಲಸ ಕಲ್ಸ್ಕೊಟ್ಟಿದ್ದ ಗುರುಗಳಿಗೆ ಗೌರವ ಕೊಡಿ, ಆಟೋಮೆಟಿಕ್ ಸಕ್ಸಸ್ ನಿಮ್ ಬೆನ್ನಿಂದ ಬರುತ್ತೆ. ಮಾತಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಜೈ ಎಲೆಕ್ಟ್ರಿಕಲ್. ಎಲ್ಲ ನಮ್ಮ ಜಡ್ಜಸ್ ರಿಕ್ವೆಸ್ಟ್, ಇಷ್ಟೊಂದು ನಮ್ಗೆ ಈ ಮೂಮೆಂಟ್ ನಾವು ಮೆಮೊರಿ ಮಾಡ್ತೀವಿ.